ಸೊ ನಿಮ್ಮ ಪ್ರಕಾರ ಗೋಲ್ ಅಂದರೆ ಏನು? ಸಪೋಸ್ ಆ್ಯಸ್ ಎ ಸ್ಟೂಡೆಂಟ್ ನಾನೊಂದು ಗೋಲ್ನ ತೊಗೊತಾ ಇದ್ದೀನಿ ಅಂದರೆ ಇದು ಸ್ಪೆಸಿಫಿಕ್ ಆಗಿರಬೇಕು. ಏನು ಸ್ಪೆಸಿಫಿಕ್ ಅಂದರೆ ಓದಿದ್ರು ಏನೇ ಮಾಡಿದ್ರು ಒಂದಲ್ಲ ಒಂದು ಕೆಲಸ ಸಿಕ್ಕೇ ಸಿಗುತ್ತೆ, ದುಡ್ಡು ಮಾಡೇ ಮಾಡ್ತೀವಿ. ಅದರಲ್ಲಿ ಪರ್ಫೆಕ್ಟಾಗಿ ಸ್ಪೆಸಿಫಿಕ್ಕಾಗಿ ಇದನ್ನೇ ಮಾಡಬೇಕಂತ ಏನಕ್ಕೆ ಸ್ಟೂಡೆಂಟ್ಸ್ ಕಾನ್ಸಂಟ್ರೇಟ್ ಮಾಡಬೇಕು? ನಾನು MBBS ತೊಗೊಬೇಕಂದ್ರೆ ಐ ವಾಂಟ್ ಟು ಆಕ್ಯುಪೈ ಲೆಸ್ ರ್ಯಾಂಕ್ ಇನ್ ದ ನೀಟ್ ಎಕ್ಸಾಮ್ ಅಂತ. ಅದಕ್ಕೆ ಏನು ಮಾಡಬೇಕು? ಬಿಸ್ನೆಸ್ಸಲ್ಲಿ ಬ್ಯಾಕಪ್ಸ್ ಅಂತ ಏನು ಇಟ್ಕೊಬೇಕು? ಬಿಸ್ನೆಸ್ಗೆ ಬ್ಯಾಕಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಬ್ಯಾಕಪ್ ಬೇಕಾ? ಪರ್ಸನ್ ಬಿಸ್ನೆಸ್ ಮಾಡಬೇಕಾದ್ರೆ ಅವನು ಕ್ಲೀನಾಗಿ ಗೊತ್ತಾಗಬೇಕು ವಾಟ್ಸ್ ನೀಡ್ ಟು ಬಿ ಡನ್ ಫಾರ್ ಮೈ ಬಿಸ್ನೆಸ್ ಟು ಪ್ರೋಗ್ರೆಸ್. ಎಷ್ಟೊಂದು ಜನ ಫೇಲ್ ಏನಕ್ಕೆ ಆಗ್ತಾರೆ ಅಂದರೆ ಎಲ್ರಿಗೂ ನಮಸ್ಕಾರ, ವೆಂಚರ್ ಟಾಕೀಸ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ಸತ್ಯಪ್ರಕಾಶ್ ಅರಸು ಸರ್, ಚೀಫ್ ಆರ್ಗನೈಸರ್ ಆಫ್ LIC. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ನಿಮ್ಮ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಸತ್ಯಪ್ರಕಾಶ್ ಅರಸ್, ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಚೀಫ್ ಆರ್ಗನೈಸರ್ LIC ಆಗಿ, ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೂಡ MBA ಮತ್ತು MCOM ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೀನಿ. ಸೊ LICಲಿ ಟೋಟಲ್ ನಂದು 15 years ಎಕ್ಸ್ಪೀರಿಯನ್ಸ್ ಇದೆ. ಓವರಾಲ್ ಅಂತ ಬಂದಾಗ 23 years ಎಕ್ಸ್ಪೀರಿಯನ್ಸ್ ಇದೆ. ನಾನು MSc ಕೆಮಿಸ್ಟ್ರಿ ಮಾಡಿದ್ದೀನಿ, ಮತ್ತು MBA ಬ್ಯಾಂಕಿಂಗ್, ಫಿನಾನ್ಸ್ ಮತ್ತು ಇನ್ಶೂರೆನ್ಸ್ ಸರ್ವಿಸಸ್ ಮ್ಯಾನೇಜ್ಮೆಂಟಲ್ಲಿ ಮಾಡಿದ್ದೀನಿ. ಮತ್ತು ಇನ್ನೊಂದು ಖುಷಿಯಾದ ವಿಚಾರ ಅಂದರೆ ನಾನು PhD ಕೂಡ ಮಾಡ್ತಾ ಇದ್ದೀನಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಲಿ. ಥ್ಯಾಂಕ್ ಯು. ಇವತ್ತಿನ ದಿನ ನಾವು ಎಲ್ಲ ಕಡೆ ನೋಡ್ಬೋದು, ಲೈಕ್ ಬಿಸ್ನೆಸ್ ಫೀಲ್ಡಲ್ಲಿ ಆಗಿರ್ಬೋದು, ಸ್ಟೂಡೆಂಟ್ಸ್ನ ಮಾತಾಡಿಸ್ಬೋದು, ಸೀನಿಯರ್ ಸಿಟಿಸನ್ ಹತ್ರ ಹೋದ್ರು ಎಲ್ರಿಗೂ ಅವ್ರದ್ದೇ ಆದ ಗೋಲ್ ಇರುತ್ತೆ. ಈವನ್ ಗವರ್ನಮೆಂಟ್ಗೂ ಅವ್ರದ್ದೇ ಆದ ಒಂದು ಗೋಲ್ ಇರುತ್ತೆ. ಸೊ ಈ ಎಲ್ಲ ಫೀಲ್ಡ್ ಬಗ್ಗೆ ಗೋಲ್ ಏನಿದೆ, ಇದನ್ನು ನೀವು ಯಾವ ರೀತಿ ಡಿಫೈನ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಸೊ ನಿಮ್ಮ ಪ್ರಕಾರ ಗೋಲ್ ಅಂದರೆ ಏನು? ಓಕೆ, ಆ್ಯಕ್ಚುಲಿ ಗೋಲ್ ಅನ್ನೋದು ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಇಂಡಿವಿಜುವಲ್ಸ್ ಆ್ಯಸ್ ವೆಲ್ ಆಸ್ ಆರ್ಗನೈಸೇಷನ್ ಅಂತ ಕರಿತೀನಿ. ಆ್ಯಕ್ಚುಲಿ ಎಲ್ಲರಿಗೂ ಕೂಡ ಒಂದು ಗೋಲ್ ಏನಿರಬೇಕು ಅಂದರೆ, ಸಪೋಸ್ ಇಫ್ ದೇ ವಾಂಟ್ ಟು ಅಚೀವ್ ಸಮಥಿಂಗ್ ಅಂದಾಗ ಗೋಲ್ ಅನ್ನೋದನ್ನು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಈಸಿಲಿ ದೇ ಕ್ಯಾನ್ ರೀಚ್ ದ ಸಕ್ಸಸ್ ಪಾತ್ ಅಂತ ಕರಿತೀನಿ. ಗೋಲ್ ಅಂದರೆ ಆ್ಯಕ್ಚುಲಿ ಅದನ್ನು ಡಿಫೈನ್ ಮಾಡಿದರೆ ನಾರ್ಮಲ್ ಆಗಿ ಬಿಸ್ನೆಸ್ ಮಾಡ್ತಾ ಇರೋಂಥ ಮಾರ್ಕೆಟಿಂಗ್ ಪರ್ಸನ್ಗೂ ಕೂಡ, ಯಾರು MBA ಮಾರ್ಕೆಟಿಂಗ್ ಅಥವಾ ಮಾರ್ಕೆಟಿಂಗ್ ಎಜುಕೇಟ್ ಮಾಡಿ ಬರ್ತಾರೆ ಅವ್ರಿಗೆ ಸ್ಟ್ರಾಟಜೀಸ್ ಅಂತ ಗೊತ್ತಿರುತ್ತೆ. ಯೂಶ್ವಲಿ ಗೋಲ್ ಅಂತ ಬಂದಾಗ ಸ್ಮಾರ್ಟ್ ಗೋಲ್ ಅಂತ ಕರಿತೀವಿ. ಏನು ಈ ಸ್ಮಾರ್ಟ್ ಗೋಲ್ ಅಂದರೆ, ನಾವೇನೇ ಒಂದು ಗೋಲ್ ತೊಗೊಂಡ್ರೂ ಕೂಡ ಸ್ಮಾರ್ಟ್ ಅಂದರೆ ಅದನ್ನು ಡಿಫೈನ್ ಮಾಡೋದು, ಎಸ್ ಅಂದರೆ ಸ್ಪೆಸಿಫಿಕ್ ಆಗಿರಬೇಕು. ಸಪೋಸ್ ಆ್ಯಸ್ ಎ ಸ್ಟೂಡೆಂಟ್ ನಾನೊಂದು ಗೋಲ್ನ ತೊಗೊತಾ ಇದ್ದೀನಿ ಅಂದರೆ ಇದು ಸ್ಪೆಸಿಫಿಕ್ ಆಗಿರಬೇಕು. ಏನು ಸ್ಪೆಸಿಫಿಕ್ ಅಂದರೆ, ನಾನು ಮ್ಯಾಥ್ಸಲ್ಲಿ 100 out of 100 ತೆಗಿತೀನಿ ಅಂತ. ನೋಡಿ, ನಂದು ಗೋಲ್ ಸ್ಪೆಸಿಫಿಕ್ ಆಗಿದೆ. ಏನಂದರೆ ನಾನು ಮ್ಯಾಥ್ಸಲ್ಲಿ 100 out of 100 ತೊಗೊತೀನಿ ಅಂತ. ಮೆಷರಬಲ್ ಅಂದರೆ ನನ್ನ ಒಂದು ಸ್ಟಡೀಸ್ ಯಾವ ಥರ ಇದೆ. ಸಪೋಸ್ ಇಫ್ ಐ ವಾಂಟ್ ಟು ಸ್ಕೋರ್ 100 out of 100 ಅಂದರೆ ನಾನು ಯಾವ ರೀತಿ ಸಬ್ಜೆಕ್ಟ್ನ ಕವರ್ ಮಾಡ್ತಾ ಇದ್ದೀನಿ, ಸಿಲೆಬಸ್ನ ಯಾವ ರೀತಿ ಮುಗಿಸ್ತಾ ಇದ್ದೀನಿ, ನನ್ನನ್ನು ನಾನು ಹೆಂಗೆ ಅಪ್ಗ್ರೇಡ್ ಮಾಡ್ಕೊತಾ ಇದ್ದೀನಿ ಅಂತ. ಸೊ ನೆಕ್ಸ್ಟ್ ಬಂದು ಅಚೀವಬಲ್ ಅಂದರೆ, ಫಾರ್ ಎಕ್ಸಾಂಪಲ್ 100 out of 100 ನಾನು ಟಾರ್ಗೆಟ್ ತೊಗೊಂಡಿದ್ರೆ ಅದು ನಾನು ಅಚೀವ್ ಮಾಡಲೇಬೇಕು. ಬಿಕಾಸ್ ನಂದು ಮ್ಯಾಥ್ಸಲ್ಲಿ ತುಂಬ ಕಮ್ಮಿ ಸ್ಕೋರ್ ಇದ್ದು ನಾನು 100 out of 100 ಮಾಡ್ತೀನಿ ಅಂದರೆ ಇಟ್ ಈಸ್ ನಾಟ್ ದ ಪ್ರಾಪರ್ ಗೋಲ್ ಅಂತ ಕರಿತೀವಿ. ಇನ್ನೊಂದು ರೆಲೆವೆಂಟ್ ಅಂದರೆ, ನಾನು ಮ್ಯಾಥ್ಸಲ್ಲಿ 100 out of 100 ತೊಗೊಂಡ್ರೆ ನನಗೆ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ BE ಸೀಟ್ ಸಿಗುತ್ತೆ. ನೋಡಿ, ದಟ್ ಈಸ್ ಎ ರಿಲೆವೆಂಟ್ ಗೋಲ್ ಅಂತ ಕರಿತೀವಿ. ಮತ್ತು ಟೈಮ್ ಬೌಂಡ್ ಅಂದರೆ, ನನಗೆ ಎಕ್ಸಾಮ್ ಹತ್ರ ಬರ್ತಾ ಇದೆ. ಸೊ ಎಕ್ಸಾಮ್ ಹತ್ರ ಬರ್ತಾ ಇದ್ದಾಗ 1 month ಅಥವಾ 1.5 month ಮುಂಚೆ ನಾನು ಪೋರ್ಷನ್ಸ್ ಎಲ್ಲ ಮುಗಿಸ್ತೀನಿ, ಅದಕ್ಕೆ ಬೇಕಾಗಿರೋಂಥ ತಯಾರಿ ಎಲ್ಲ ಮಾಡ್ತೀನಿ, ಕೊನೆಗೆ ಅದನ್ನು ನಾನು ಸಕ್ಸೀಡ್ ಮಾಡ್ತೀನಿ ಅಂತ. ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಗೋಲ್. ಓಕೆ ಸರ್, ವಾಟ್ ಶುಡ್ ಬಿ ದ ಗೋಲ್ ಫಾರ್ ಸ್ಟೂಡೆಂಟ್ಸ್? ಲೈಕ್ ಇವಾಗ ಏನಂದರೆ, ನಾವು ಎಜುಕೇಷನ್ ಸ್ಟಾರ್ಟ್ ಮಾಡ್ತೀವಿ, ಲೈಕ್ 1 to 10th ಸ್ಕೂಲ್ ಮುಗಿಯುತ್ತೆ, ಸೊ ಕಾಲೇಜ್ ಮುಗಿಯುತ್ತೆ. ಸೊ ಇವಾಗ ನಾವು ಏನೇ ಮಾಡಿದ್ರು ಎಜುಕೇಷನ್ ಅದ್ರ ಪಾಡ್ಗೆ ಹೋಗ್ತಾನೆ ಇರುತ್ತೆ. ಸೊ ಸ್ಟೂಡೆಂಟ್ಸ್ ನಾನು ಇದೇ ಕೋರ್ಸ್ ಜಾಯಿನ್ ಆಗಬೇಕು, ಈ ಕಾಂಬಿನೇಷನ್ಗೆ ಹೋಗಬೇಕು, ಇದೇ ಕಾಲೇಜ್ಗೆ ಹೋಗಬೇಕು, ಈ ಸ್ಪೆಷಲೈಸೇಷನ್ಸ್ ಇದೆ, ಇದನ್ನೆಲ್ಲ ಏನಕ್ಕೆ ಐಡೆಂಟಿಫೈ ಮಾಡಬೇಕು? ಸೊ ಏನೇ ಓದಿದ್ರು ಏನೇ ಮಾಡಿದ್ರು ಒಂದಲ್ಲ ಒಂದು ಕೆಲಸ ಸಿಕ್ಕೇ ಸಿಗುತ್ತೆ, ದುಡ್ಡು ಮಾಡೇ ಮಾಡ್ತೀವಿ. ಅದರಲ್ಲಿ ಪರ್ಫೆಕ್ಟಾಗಿ ಸ್ಪೆಸಿಫಿಕ್ಕಾಗಿ ಇದನ್ನೇ ಮಾಡಬೇಕಂತ ಏನಕ್ಕೆ ಸ್ಟೂಡೆಂಟ್ಸ್ ಕಾನ್ಸಂಟ್ರೇಟ್ ಮಾಡಬೇಕು? ಓಕೆ, ಇಟ್ಸ್ ಎ ವೆರಿ ಗುಡ್ ಕ್ವಶನ್ ಮ್ಯಾಮ್. ಆ್ಯಕ್ಚುಲಿ ವೆನ್ ಇಟ್ ಕಮ್ಸ್ ಟು ಸ್ಟೂಡೆಂಟ್ಸ್ ಅಂತ ಬಂದಾಗ ಒಬ್ಬೊಬ್ಬರು ಮೈಂಡ್ ಸೆಟ್ ಒಂದೊಂದು ಥರ ಇರುತ್ತೆ. ಈ ಒಂದು ದೇ ಆರ್ ಸ್ಟಡಿಂಗ್ 5th standard 6th standard ಆದರೂ ಕೂಡ ಅವರೆಲ್ಲೋ ಒಂದು ಕಡೆ ಯಾವುದೋ ಒಂದು ಮೂವಿ ನೋಡೋದಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ನೋಡಿದಾಗ ಅವ್ರ ಮೈಂಡ್ ಸೆಟ್ಟಲ್ಲಿ ಎಸ್ ನಾನು ಇದನ್ನು ಅಚೀವ್ ಮಾಡಬೇಕಂತ ಅವ್ರ ಮೈಂಡಲ್ಲಿ ಬರುತ್ತೆ. ಸೊ ಅವಾಗ ಅವ್ರ ಮೈಂಡಲ್ಲಿ ಬಂದಾಗ ಏನಾಗುತ್ತೆ, ದೇ ವಿಲ್ ಸ್ಟಾರ್ಟ್ ವರ್ಕಿಂಗ್ ಆನ್ ದಟ್.
ಅವಾಗ ಏನಾಗುತ್ತೆ, ಸೊ ಸಪೋಸ್ ಇಫ್ ಐ ವಾಂಟ್ ಟು ಬಿಕಮ್ ಎ ಡಾಕ್ಟರ್, ಅವ್ರು ಏನು ಹೇಳ್ತಾರೆ, ಯಾವುದೋ ಒಂದು ಮೂವಿ ನೋಡ್ತಾ ಇರ್ತಾರೆ, ಡಾಕ್ಟರ್ ಯಾವುದೋ ಒಂದು ಪೇಷಂಟ್ ಲೈವ್ನ ಸೇವ್ ಮಾಡಿರೋದು ನೋಡ್ಬಿಟ್ಟು ಐ ವಾಂಟ್ ಟು ಬಿಕಮ್ ಎ ಡಾಕ್ಟರ್ ಅಂತ ಅವ್ರ ಮೈಂಡಲ್ಲಿ ಇರುತ್ತೆ. ಅವ್ರು ಯಾವಾಗ ಹೈಯರ್ ಸ್ಟಡೀಸಿಗೆ ಬರ್ತಾರೆ, ಅವ್ರಿಗೆ ಇಫ್ ಐ ವಾಂಟ್ ಟು ಡೂ ದ ಮೆಡಿಕಲ್ ಅಂದಾಗ ವಾಟ್ ನೀಡ್ ಟು ಬಿ ಡನ್ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅವಾಗ ಏನು ಗೋಲ್ ಇಟ್ಕೊತಾರೆ ಅವರು, ನಾನು MBBS ತೊಗೊಬೇಕಂದ್ರೆ ಐ ವಾಂಟ್ ಟು ಆಕ್ಯುಪೈ ಲೆಸ್ ರ್ಯಾಂಕ್ ಇನ್ ದ ನೀಟ್ ಎಕ್ಸಾಮ್ ಅಂತ. ಅದಕ್ಕೆ ಏನು ಮಾಡಬೇಕು, ನನ್ನದೇ ಆದಂಥ ಓನ್ ಪ್ರಿಪ್ರೇಷನ್ಸ್ ಬರಬೇಕು, ಎಲ್ಲ ಥರ ಸ್ಕಿಲ್ಸ್ನೂ ಅವ್ರು ಡೆವಲಪ್ ಮಾಡ್ಕೊತಾರೆ. ಒಂದೊಂದು ಸತಿ ಏನಾಗುತ್ತೆ, ಪೇರೆಂಟ್ಸ್ ಅವ್ರಿಗೆ ಎಜುಕೇಟ್ ಮಾಡ್ತಾರೆ, ನೋಡು ದಿಸ್ ಈಸ್ ಯುವರ್ ಡ್ರೀಮ್, ನಿನ್ನ ಮುಂದೆ ಡಾಕ್ಟರ್ ಆದರೆ ನಿನ್ಗೆ ಈ ಥರ ಫೆಸಿಲಿಟೀಸ್ ಇರುತ್ತೆ, ಯು ಕ್ಯಾನ್ ಡೂ ಸೋಷಿಯಲ್ ಸರ್ವಿಸ್ ಆಲ್ಸೋ ಅಂತ. ಈಗ ಒಂದೊಂದು ಪ್ರೊಫೆಷನ್ ಒಂದೊಂದು ಗೋಲ್ ಆಗಿ ಕೆಲವ್ರು ಕನ್ಸಿಡರ್ ಮಾಡ್ತಾರೆ. ಇನ್ ಜನರಲ್ ಕೆಲವ್ರು ಏನು ಮಾಡ್ತಾರೆ, ಅವ್ರ ಪೇರೆಂಟ್ಸ್ ಏನು ಹೇಳ್ತಾರೆ ಅದನ್ನೇ ಫಾಲೋ ಮಾಡ್ತಾರೆ, ಅದನ್ನೇ ಫಾಲೋ ಮಾಡಿ ಕೂಡ ಅವ್ರು ಅಚೀವ್ ಮಾಡ್ತಾರೆ. ಸೊ ಇಲ್ಲಿ ಸಮ್ಟೈಮ್ಸ್ ಮೆಂಟರ್ಸ್ ಆಲ್ಸೋ ಪ್ಲೇಸ್ ಎ ರೋಲ್ ಅನ್ಬೋದು. ಇಲ್ಲ ಅಂದರೆ ಸ್ಟೂಡೆಂಟ್ಸ್ಗೆ ಅವ್ರದ್ದೇ ಆದಂಥ ಓನ್ ಗೋಲ್ನ ಸೆಟ್ ಮಾಡ್ಕೊತಾರೆ. ಬೈ ಒನ್ ವೇ ಆರ್ ಅದರ್ ವೇ ದೇ ವಿಲ್ ಅಚೀವ್. ಸರ್, ಈಗ ಸ್ಟೂಡೆಂಟ್ಸ್ಗೆ ಗೋಲ್ ಒಂಥರ ಇರುತ್ತೆ. ಪೇರೆಂಟ್ಸ್ ಏನು ಕೆಲ್ಸಕ್ಕೆ ಹೋಗ್ತಾರೆ ಬರ್ತಾರೆ, ಅವ್ರಿಗೆ ಯಾವ್ಯಾವ ಥರ ಗೋಲ್ ಅವ್ರು ಇಟ್ಕೊಬೇಕು. ಅವ್ರ ಮಕ್ಕಳು ಎಜುಕೇಷನ್ಗಾಗಿರ್ಬೋದು, ಫ್ಯೂಚರಲ್ಲಿ ಏನಾದರೂ ಒಂದು ಹೆಲ್ತ್ ಇಂಜುರಿ ಆಯಿತು, ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಬಿಸ್ನೆಸ್ ಹೋಯ್ತು, ಬಿಸ್ನೆಸ್ ಅಲ್ಲಿಗೆ ಸ್ಟಾಪ್ ಆಯಿತು, ಲಾಸಸ್ಸಿಂದ ಬಿಸ್ನೆಸ್ನ ಶಟ್ ಡೌನ್ ಮಾಡೋ ಥರ ಆಯಿತು. ಬಟ್ ನೆಕ್ಸ್ಟ್ ಫ್ಯೂಚರ್ಗೆ ಫಿನಾನ್ಸಲ್ಲಿ ಮಾತ್ರ ಅವರು ಸ್ಟ್ರಾಂಗ್ ಆಗಿದ್ದು, ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದು ಲೈಫ್ನ ಮೂವ್ ಮಾಡ್ಬೋದಾ, ಮೆಂಟಲಿನೂ ಸ್ಟ್ರಾಂಗ್ ಆಗಿರ್ಬೇಕಾ? ಮತ್ತು ಅವರು ಅವ್ರ ಕೆಲಸ ಏನಿದೆ, ದುಡ್ಡು ಎಷ್ಟು ಮಾಡ್ತೀವಿ, ಈ ರೀತಿ ಮಾತ್ರ ಗೋಲ್ನ ಇಟ್ಕೊಂಡು ಮುಂದೆ ನಡಿಬೇಕಾ? ಅಟ್ ಅ ಟೈಮು ಅವ್ರ ಮಗು ಮೇಲೆ ಎಜುಕೇಷನ್ ಹೆಂಗೆ ಕೊಡಿಸೋದು, ಈ ಥರನೂ ಕಾನ್ಸಂಟ್ರೇಟ್ ಮಾಡಿ, ಅವ್ರ ಫಿನಾನ್ಸ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಿ, ಎರಡೂ ಒಟ್ಟಿಗೆ ಕರೆಕ್ಟಾಗಿ ಮುಂದೆ ತೊಗೊಂಡು ಹೋಗೋದು ಹೆಂಗೆ ಸರ್? ಎಸ್, ಆ್ಯಕ್ಚುಲಿ ಇಲ್ಲಿ ಪೇರೆಂಟ್ಸ್ ಗೋಲ್ ಅಂತ ಬಂದಾಗ, ಇವಾಗ ಪೇರೆಂಟ್ಸ್ಗೆ ಏನು ಫಸ್ಟು ದೇ ವಿಲ್ ಗಿವ್ ಪ್ರಿಯಾರಿಟೀಸ್ ಟು ದ ಸ್ಟೂಡೆಂಟ್ಸ್ ಅಲ್ವಾ, ಅವ್ರ ಮಕ್ಳಿಗೆ. ಸೊ ವಾಟ್ ದೇ ವಿಲ್ ಸಿ, ನನ್ನ ಮಗುಗೆ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡಬೇಕು. ಸೊ ಅವ್ರಿಗೇನಾಗುತ್ತೆ, ನನ್ನ ಜೀವನದಲ್ಲಿ ಯಾವ್ದ್ಯಾವ್ದು ಡ್ರೀಮ್ಸ್ ಇದೆ, ಅದು ಯಾವ್ದು ಫುಲ್ಫಿಲ್ ಆಗಿಲ್ಲ, ಅದು ನಮ್ಮ ಮಕ್ಕಳು ಸಾಕಾರ ಮಾಡಲಿ ಅಂತ ಅವ್ರಿಗೆ ಕನಸಿರುತ್ತೆ. ಹಂಗಿದ್ದಾಗ ಸಪೋಸ್ ಎಲ್ಲ ಮಕ್ಕಳನ್ನ ಏನು ಮಾಡ್ತಾರೆ, ಮಕ್ಕಳು ಚಿಕ್ಕವರಿದ್ದಾಗ ನೀನು ಮುಂದೆ ದೊಡ್ಡ CA ಆಗು, ನೀನು ಇಂಜಿನಿಯರ್ ಆಗು, ಡಾಕ್ಟರ್ ಆಗು, ಅಥವಾ ಪೈಲಟ್ ಆಗು ಅಂತ ಹೇಳ್ತಾರೆ. ಅದು ಬಾಯಲ್ಲಿ ಹೇಳೋದಷ್ಟೇ ಅಲ್ಲ, ಅದನ್ನು ಅಚೀವ್ ಮಾಡಬೇಕಂದ್ರೆ ದೇ ನೀಡ್ ಗುಡ್ ಅಮೌಂಟ್ ಆಫ್ ಮನಿ. ಅದಕ್ಕೋಸ್ಕರ ಮಕ್ಕಳು ಚಿಕ್ಕವರಿದ್ದಾಗಲೇ ಅವ್ರ ಸೇವಿಂಗ್ಸ್ ಅನ್ನೋದನ್ನು ಶುರು ಮಾಡಬೇಕು. ಬಿಕಾಸ್ ಏನಾಗುತ್ತೆ, ನಮ್ಗೆ ಗೊತ್ತಿಲ್ಲದೇನೆ ಮಕ್ಕಳು ದೊಡ್ಡವರಾಗ್ಬಿಡ್ತಾರೆ. ಆಲ್ ಆಫ್ ಎ ಸಡನ್ ವಿ ರಿಕ್ವೈರ್ 50 lakhs 1 crore ಅಂದಾಗ ಇಟ್ಸ್ ವೆರಿ ಡಿಫಿಕಲ್ಟ್. ಅವಾಗ ಪೇರೆಂಟ್ಸ್ ಏನೇ ಡ್ರೀಮ್ಸ್ ಇದ್ರೂ ಕೂಡ ಅದು ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಪೇರೆಂಟ್ಸ್ ಏನು ಮಾಡಬೇಕು, ಅವ್ರ ಲೈಫ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಯಾವ ಥರ ಅಂದರೆ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಯಾವಾಗ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ, ಮುಂದೆ ಬರೋ ಅಂಥ ಯಾವುದೇ ಫೈನಾನ್ಷಿಯಲ್ ಗೋಲ್ನ ಅವ್ರು ಫೇಸ್ ಮಾಡ್ಬೋದು, ಅವ್ರ ಮಕ್ಳಿಗೂ ಕೂಡ ಒಂದು ಒಳ್ಳೆ ಭವಿಷ್ಯ ಕೊಡ್ಬೋದು. ನೀವು ಹೇಳ್ದಂಗೆ ಪ್ಯಾಂಡಮಿಕ್ ಅದು ಇದು ಬಂದಾಗ ಏನಾಗುತ್ತೆ, ಸೇವಿಂಗ್ಸ್ ಅನ್ನೋದಿಲ್ಲ ಅಂದರೆ ಪೇರೆಂಟ್ಸ್ ದೇ ವಿಲ್ ಸಫರ್. ಅದಕ್ಕೋಸ್ಕರ ಈಗ ಫಾರ್ ಎಕ್ಸಾಂಪಲ್ ಏನು, ನಮ್ಮ ಮನೇಲಿ ವಾಟರ್ ಖಾಲಿ ಆದಾಗ ಓವರ್ ಹೆಡ್ ಟ್ಯಾಂಕಲ್ಲಿ ವಾಟರ್ ಇರುತ್ತೆ, ವಾಟರ್ ಖಾಲಿ ಆದಾಗ ನಾವು ಅದನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ನಾವು ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಅಂತ ಮಾಡಿದಾಗ ನಮ್ಮ ಹತ್ರ ಸಮ್ ಅಮೌಂಟ್ ಆಫ್ ಮನಿ ಇರುತ್ತೆ, ಅದನ್ನು ಬೇಕಾಗಿರೋಂಥ ಅವಶ್ಯಕತೆಗೆ ನಾವು ಯೂಸ್ ಮಾಡ್ಕೊಬೋದು. ಓಕೆ ಸರ್, ಇವಾಗ ಬಿಸ್ನೆಸ್ ಮಾಡೋರಿಗೆ ಮತ್ತು ಸ್ವಲ್ಪ ಎಜುಕೇಷನ್ ಗೊತ್ತಿರೋರಿಗೆ ಇನ್ವೆಸ್ಟ್ಮೆಂಟ್ ಗೊತ್ತು, ಸೇವಿಂಗ್ಸ್ ಮಾಡ್ಬೋದು ಅಂತ ಗೊತ್ತು. ಇವತ್ತು ನಾವು ನಾರ್ತ್ ಕರ್ನಾಟಕಕ್ಕೆ ಹೋಗಿ ನೋಡ್ಬೋದು, ಅಥವಾ ಬೆಂಗಳೂರಿಂದ ಸ್ವಲ್ಪ ದೂರ ಇರೋ ಒಂದು ಹಳ್ಳಿಗಳಲ್ಲಿ ಹೋಗಿ ನೋಡಿದ್ರೆ ಅವ್ರ ಕನಸು ಕಾಣೋದು ಮಾತ್ರ ಗೊತ್ತಿರುತ್ತೆ. ಬಟ್ ಅದನ್ನು ಹೆಂಗೆ ಅದನ್ನ ಹೆಂಗೆ ಫುಲ್ಫಿಲ್ ಮಾಡ್ಕೊಳ್ಳೋದು, ಅದಕ್ಕೆ ಪ್ರೀ ಪ್ಲ್ಯಾನ್ ಏನು ಮಾಡಬೇಕು ಏನೂ ಗೊತ್ತಿರಲ್ಲ. ಆ ಪೊಸಿಷನ್ಗೆ ಹೋದಾಗ ಇದು ನಾನು ಮಾಡಬೇಕಿತ್ತು ಆಗಿಲ್ಲ, ಸೊ ಅದರಿಂದ ಡಿಸಪಾಯಿಂಟ್ ಆಗ್ತಾರೆ. ಹಂಗಂತ ಕನಸು ಕಾಣೋದೇ ತಪ್ಪ. ಅವ್ರಿಗೆಲ್ಲ ಪ್ರೀ ಪ್ಲ್ಯಾನ್ ಮಾಡ್ಕೊಬೇಕು. ಪ್ರೀ ಪ್ಲ್ಯಾನ್ ಅನ್ನೋ ಕಾನ್ಸೆಪ್ಟೇ ಗೊತ್ತಿರಲ್ಲ. ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇವಾಗ ನಮಗೆ ಸ್ವಲ್ಪ ಎಜುಕೇಷನ್ ಗೊತ್ತಿದೆ, ಪ್ರೀ ಪ್ಲ್ಯಾನ್ಡು ಈ ಥರ ಎಷ್ಟು ತುಂಬ ಟಾಪಿಕ್ಸ್ ಎಲ್ಲ ಗೊತ್ತಿದೆ. ನಾವೀಗ ಅವ್ರಿಗೆ ಹೋಗಿ ಸಡನ್ನಾಗಿ ಹೇಳಿದ್ರೆ ಇವ್ರು ಯಾರೋ ಬಂದರು ಏನು ಹೇಳ್ತಾರೆ ನಮಗೆ ಅನ್ನೋ ಥರ ಅವ್ರ ಮೈಂಡಲ್ಲಿ ಬರುತ್ತೆ. ಬಟ್ ಆ ಪೊಸಿಷನ್ಗೆ ಹೋಗಿ ಎಕ್ಸಾಂಪಲ್ ಈ ಒಂದು ಕಾಲೇಜ್ಗೆ ಹೋಗ್ಬೇಕಂತ ಇರುತ್ತೆ, 10th ಒಂದು 95 ಮಾರ್ಕ್ಸ್ ಬರುತ್ತೆ. ಬಟ್ ಆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ತೊಗೊಬೇಕಂದ್ರೆ ಲ್ಯಾಕ್ಸ್ ಟುಗೆದರ್ ಸ್ಪೆಂಡ್ ಮಾಡಲೇಬೇಕು ನಾವು. ಅವ್ರ ಹತ್ರ ದುಡ್ಡಿರಲ್ಲ, ಕನಸಿರುತ್ತೆ. ಈ ಥರದವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು? ಓಕೆ, ಆ್ಯಕ್ಚುಲಿ ನೀವು ಹೇಳಿದ್ದು ಬಂದು ಇಟ್ ಈಸ್ ಅಪ್ಲಿಕಬಲ್ ಫಾರ್ ರೂರಲ್ ಏರಿಯಾಸ್ ಇರ್ಬೋದು, ಅಥವಾ ಯಾರು ಅರ್ಬನಲ್ಲಿ ಇರ್ತಾರೆ ಅವ್ರದ್ದು ಇನ್ಕಮ್ ಕಮ್ಮಿ ಇರ್ಬೋದು. ಇಲ್ಲೇನಂದರೆ ವೆನ್ ಇಟ್ ಕಮ್ಸ್ ಟು ಸೇವಿಂಗ್ಸ್ ಅಂತ ಇನ್ವೆಸ್ಟ್ಮೆಂಟ್ಸ್ ಅಂತ ಬಂದಾಗ
ನೀವೇನು ಅರ್ನ್ ಮಾಡ್ತೀರಾ ಅದರಲ್ಲಿ ಯು ಹ್ಯಾವ್ ಟು ಡೂ ಸೇವಿಂಗ್ಸ್. ನೋಡಿ ನನಗೆ ಬರೋದು ಸಾಕಾಗ್ತಾ ಇಲ್ಲ ಅಂದಾಗ, ನೀವು ಅರ್ನ್ ಮಾಡುವಾಗಲೇ ಸಾಕಾಗ್ತಾ ಇಲ್ಲ ಅಂದಾಗ, ನೀವು ವೆನ್ ಯು ಸ್ಟಾಪ್ ಅರ್ನಿಂಗ್ ಅಂದಾಗ ಹೆಂಗಿರುತ್ತೆ? ಅದಕ್ಕೋಸ್ಕರನೇ ಈ ಒಂದು ನಿಮ್ಮದು ಕಮ್ಮಿ ಇನ್ಕಮ್ ಇದ್ರೂ ಕೂಡ ಯು ಹ್ಯಾವ್ ಟು ಡೂ ಸಮ್ ಸಾರ್ಟ್ ಆಫ್ ಸೇವಿಂಗ್ಸ್. ಈಗ ಸಪೋಸ್ ನಾನು ತಿಂಗಳಿಗೆ ಬರೀ 10,000 ದುಡಿತಾ ಇದ್ದೀನ, 1,000 ಯು ಹ್ಯಾವ್ ಟು ಎತ್ತಿಡಬೇಕು ಮಕ್ಕಳು ಭವಿಷ್ಯಕ್ಕೆ ಅಂತ. ನಾಲೆಡ್ಜ್ ಇಲ್ಲ ಅಂದಾಗ ಎಜುಕೇಟ್ ಮಾಡಬೇಕು. ಅದಕ್ಕೋಸ್ಕರನೇ ಗೌರ್ಮೆಂಟ್ ಸೋ ಮೆನಿ ಸ್ಕೀಮ್ಸ್ ತಂದಿದೆ. ಇವಾಗ ಏನಾಗುತ್ತೆ, ಮಕ್ಕಳು ಹೈಯರ್ ಎಜುಕೇಷನ್ಗೆ ಅಂದ್ಬಿಟ್ಟು ಲೋನ್ಸ್ ಎಲ್ಲ ಫೆಸಿಲಿಟೀಸ್ ಇದೆ. ಇವಾಗ ನಾಟ್ ಓನ್ಲಿ ಲೋನ್ಸ್, ಏನೇನು ಬೇಕೋ ಅಂಡರ್ ಪ್ರಿವಿಲೇಜ್ ಗ್ರೂಪ್ಗೆ ಅದನ್ನು ಗೌರ್ಮೆಂಟ್ ಇನಿಷಿಯೇಟಿವ್ ಆಗಿ ತೊಗೊಂಡಿದೆ. ನಾನೇನು ಹೇಳ್ತೀನಿ ಅಂದರೆ, ನನ್ನ ಮಕ್ಳಿಗೆ ಒಳ್ಳೆ ಭವಿಷ್ಯ ಕೊಡಬೇಕು ಅಂದರೆ ಓಕೆ ಫೈನ್, ಇವತ್ತು ಗೌರ್ಮೆಂಟ್ ಸ್ಕೂಲ್ಸ್ ಇದೆ, ಗೌರ್ಮೆಂಟ್ ಕಾಲೇಜಸ್ ಇದೆ, ಎಲ್ಲ ಥರ ಫೆಸಿಲಿಟಿ ಇದೆ. ಗೌರ್ಮೆಂಟ್ ಸ್ಕೂಲ್ಸು ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಇರೋವಂಥವರೆಲ್ಲ ಎಫಿಷಿಯೆಂಟ್ ಟೀಚರ್, ಎಫಿಷಿಯೆಂಟ್ ಪ್ರೊಫೆಸರ್ಸ್ ಅಂತ ಕರಿತೀವಿ. ಸೊ ಇವ್ರ ಕೆಲಸ ಏನು ಅಂದರೆ, ನನ್ನ ಮಗುಗೆ ಮ್ಯಾಕ್ಸಿಮಮ್ ನನ್ನ ಕೈಲಿ ಏನಾಗುತ್ತೆ ಅದನ್ನು ಮಾಡ್ತೀನಿ ಅಂದ್ಬಿಟ್ಟು. ಮೇಡಮ್, ಕನ್ಸು ಕಾಣೋದು ದೊಡ್ಡದಲ್ಲ, ಕನ್ಸು ಕಂಡ್ಮೇಲೆ ಅದನ್ನ ಹೆಂಗೆ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ಕೊಬೇಕು. ಈ ಒಂದು ಅವ್ರು ರಿಮೋಟ್ ಪ್ಲೇಸಲ್ಲಿ ಇದ್ರೂ ಪರವಾಗಿಲ್ಲ, ಯಾವುದಾದ್ರು ಅರ್ನಿಂಗ್ ಆಪರ್ಚುನಿಟಿ ಇದೆಯಾ ಅಂತ ನೋಡಿಕೊಂಡು ಅವ್ರ ಅರ್ನಿಂಗ್ಸ್ನ ಜಾಸ್ತಿ ಮಾಡ್ಕೊಬೇಕು. ಓಕೆ ಸರ್ ಮತ್ತೆ ಬಿಸ್ನೆಸ್ಸಲ್ಲಿ ಇವಾಗ ಯಾರೋ ಒಬ್ಬ ವ್ಯಕ್ತಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾನೆ, ಅವ್ನ ಟಾರ್ಗೆಟು ತುಂಬ ಪರ್ಫೆಕ್ಟ್ ಆಗಿರ್ಬೇಕಾ? ಲೈಕ್ ಇವಾಗ ಏನೋ ಒಂದು ಒಂದು ಜ್ಯೂಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರೆ ಅಂತ ಅನ್ಕೊಳ್ಳೋಣ. ಅವ್ರಿಗೇನಿರುತ್ತೆ, ಮಂತ್ಲಿ ಒಂದು 100 ಅಥವಾ 200, 300 ಈ ಥರ ನಂದು ಅಷ್ಟು ಗೂಡ್ಸು ಕಂಪನಿಯಿಂದ ಹೊರಗಡೆ ಹೋಗಬೇಕು, ಸೇಲ್ ಆಗಬೇಕು, ಮಾರ್ಕೆಟಲ್ಲಿ ಅವ್ರದ್ದೇ ಆದ ಒಂದು ಹೆಸರು ಕ್ರಿಯೇಟ್ ಆಗಬೇಕು, ಎಲ್ಲ ಕಡೆ ಬ್ರ್ಯಾಂಡ್ ಓಡಾಡಬೇಕು ಅಂತ. ಬಟ್ ಆ ಥರ ಬಿಸ್ನೆಸ್ಮೆನ್ಸ್ಗೆ ಬಿಸ್ನೆಸ್ ಲಾಸ್ ಆಗೋ ಚಾನ್ಸಸ್ಸು ಇರುತ್ತೆ. ಅದು ಗ್ರೋ ಅಪ್ ಆಗಿ ಮಾರ್ಕೆಟಲ್ಲಿ ಅವ್ರದ್ದೇ ಆದ ಒಂದು ಐಡೆಂಟಿಟಿ ಇರೋ ಥರನೂ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಅವರು ಯಾವ ಥರ ಪ್ರಿಪೇರ್ ಮಾಡ್ಕೊಬೇಕು, ಮತ್ತು ಆ ಬಿಸ್ನೆಸ್ಸಲ್ಲಿ ಬ್ಯಾಕಪ್ಸ್ ಅಂತ ಏನು ಇಟ್ಕೊಬೇಕು, ಬಿಸ್ನೆಸ್ಗೆ ಬ್ಯಾಕಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಬ್ಯಾಕಪ್ ಬೇಕಾ? ಇವಾಗ ನಾನು ಇಲ್ಲ ಇದನ್ನು ಮಾಡ್ತೀನಿ, ಬಿಸ್ನೆಸ್ ಪಕ್ಕ ಆಗುತ್ತೆ ಅಂತ ಗೊತ್ತಿದ್ದು ಬ್ಯಾಕಪ್ ಇಟ್ಕೊಬೇಕಾ? ಎಸ್, ಆ್ಯಕ್ಚುಲಿ ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್ ಅಂದಾಗ ಇಲ್ಲಿ ನನ್ನ ಪ್ರಕಾರ ಫೇಲ್ಯೂರ್ ಅನ್ನೋದು ಅಷ್ಟಿಲ್ಲ. ಫೇಲ್ಯೂರ್ ಯಾವಾಗಿರುತ್ತೆ ಅಂದರೆ, ಅದು ಅವ್ರ ಮೈಂಡ್ ಸೆಟ್ಟಲ್ಲಿರುತ್ತೆ. ಯಾವುದೇ ಒಂದು ಬಿಸ್ನೆಸ್ ಆಗಲಿ ಅವ್ರು ಇನಿಷಿಯೇಟ್ ಮಾಡಿದಾಗ ಅವ್ರಿಗೆ ಪ್ರಿಪರೇಷನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು. ಯಾವಾಗ ಪ್ರಿಪ್ರೇಷನ್ಸ್ ಕರೆಕ್ಟಾಗಿರುತ್ತೆ ಅಲ್ಲಿ ಪ್ರೋಸೆಸ್ ಈಸಿಯಾಗಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕೋಕೋ ಕೋಲಾನೇ ತೊಗೊಳ್ಳೋಣ. ಈಗ ಕೋಕೋ ಕೋಲಾ ಎಂಥ ದೊಡ್ಡ ಬಿಗ್ ಇಂಡಸ್ಟ್ರಿ, ಆ ದೊಡ್ಡ ಬಿಗ್ ಇಂಡಸ್ಟ್ರಿ ಇದ್ರೂ ಕೂಡ ಅವರು ದೇ ವಿಲ್ ನಾಟ್ ಫೇಲ್ ಇನ್ ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ಅನ್ನೋದು ಇಟ್ಸ್ ಎ ಕಂಟಿನ್ಯೂಸ್ ಆ್ಯಕ್ಟಿವಿಟಿ. ಇವಾಗ ನಂದು ಬ್ರ್ಯಾಂಡಿಂಗ್ ಚೆನ್ನಾಗಿದೆ, ನನ್ನ ಪ್ರಾಡಕ್ಟ್ ಚೆನ್ನಾಗಿ ಮೂವ್ ಆಗ್ತಾ ಇದೆ, ನನಗೆ ಮಾರ್ಕೆಟಿಂಗ್ ಬೇಡ ಅಂತೀವಲ್ಲ, ಇಟ್ ಈಸ್ ನಾಟ್ ದ ರೈಟ್ ಡಿಸಿಷನ್. ನಾವು ಪರ್ಫಾರ್ಮ್ ಆಗಬೇಕಂದಾಗ ವಿ ಹ್ಯಾವ್ ಟು ಫಾಲೋ ಸೋ ಮೆನಿ ಥಿಂಗ್ಸ್. ನಮ್ಮದು ಮಾರ್ಕೆಟಿಂಗ್ ಸ್ಟಾಪ್ ಆಗಬಾರ್ದು, ನಮ್ಮದು ಬ್ರ್ಯಾಂಡಿಂಗ್ ಕಮ್ಮಿ ಆಗಬಾರ್ದು. ನೋಡಿ, ಎಷ್ಟೊಂದು ಸತಿ ಸೆಲೆಬ್ರಿಟಿ ಮಾರ್ಕೆಟಿಂಗ್ ಅಂತ ಕರಿತೀವಿ. ಸೆಲೆಬ್ರಿಟಿ ಬಂದು ಆ ಪ್ರಾಡಕ್ಟ್ನ ಏನು ಮಾಡ್ತಾರೆ, ಅಡ್ವರ್ಟೈಸ್ ಮಾಡ್ತಾರೆ. ಇಟ್ ಈಸ್ ಕಾಲ್ಡ್ ಎ ಸೆಲೆಬ್ರಿಟಿ ಎಂಡೋರ್ಸ್ಮೆಂಟ್. ಸೊ ಈ ಥರ ಇದ್ದಾಗ ಏನಾಗುತ್ತೆ, ಒಬ್ಬ ಪರ್ಸನ್ ಬಿಸ್ನೆಸ್ ಮಾಡಬೇಕಾದ್ರೆ ಅವನು ಕ್ಲೀನಾಗಿ ಗೊತ್ತಾಗಬೇಕು, ವಾಟ್ಸ್ ನೀಡ್ ಟು ಬಿ ಡನ್ ಫಾರ್ ಮೈ ಬಿಸ್ನೆಸ್ ಟು ಪ್ರೋಗ್ರೆಸ್. ಎಷ್ಟೊಂದು ಜನ ಫೇಲ್ ಏನಕ್ಕೆ ಆಗ್ತಾರೆ ಅಂದರೆ, ಅವ್ರಿಗೆ ಹೆಂಗೆ ಇಷ್ಟನೋ ಆ ಥರ ಮಾಡ್ತಾ ಇರ್ತಾರೆ, ಬಿಟ್ಟರೆ ದೇ ವಿಲ್ ನಾಟ್ ಫಾಲೋ ದ ಪ್ರೋಸೆಸ್. ಯಾರು ಪ್ರೋಸೆಸ್ನ ಫಾಲೋ ಮಾಡ್ತಾರೆ ಅವರು ಫೇಲ್ ಆಗೋದು ವೆರಿ ರೇರ್. ಓಕೆ ಸರ್, ಈ ಬ್ಯಾಕಪ್ ಬಗ್ಗೆ ಹೇಳೋದಾದ್ರೆ ಬ್ಯಾಕಪ್ ಏನ್ ತೆಗಬೇಕು, ಬ್ಯಾಕಪ್ ಬೇಕಾ? ನೋಡಿ, ನಮಗೂ ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ. ಅನ್ಸರ್ಟನಿಟಿ ಬರುತ್ತೆ, ಕ್ರೈಸಿಸ್ ಬರುತ್ತೆ. ನೋಡಿ, ಪ್ಯಾಂಡಮಿಕ್ ಬಂದು ಕೋವಿಡ್-19 ಎಷ್ಟೊಂದು ಬಿಸ್ನೆಸಸ್ ಶಟ್ ಡೌನ್ ಆಯಿತು. ಫಾರ್ ವಾಟ್ ರೀಸನ್? ಯಾಕಂದರೆ ಅವ್ರ ಹತ್ರ ಕ್ಯಾಪಿಟಲ್ ಎಲ್ಲ ಕಮ್ಮಿ ಆಯಿತು. ಸೊ ಅವ್ರಿಗೇನು ಕಮಿಟ್ಮೆಂಟ್ಸ್ ಇತ್ತು ಅದನ್ನು ಆನರ್ ಮಾಡೋಕ್ಕಾಗಿಲ್ಲ. ಬಿಸ್ನೆಸ್ ಅಂತ ಬಂದಾಗ ಯಾವಾಗ್ಲೂ ಏನು ಮಾಡ್ಕೊಬೇಕು, ಅವರು ಸಮ್ ಸಾರ್ಟ್ ಆಫ್ ಇನ್ವೆಸ್ಟ್ಮೆಂಟ್ನ ಔಟ್ಸೈಡಲ್ಲಿ ಮಾಡಬೇಕು. ಜಾಸ್ತಿ ಜನ ಅವ್ರ ಬಿಸ್ನೆಸ್ಸಲ್ಲೇ ಇನ್ವೆಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಆ ಥರ ಇರಬಾರ್ದು. ಫಾರ್ ಎಕ್ಸಾಂಪಲ್, ಅವ್ರಿಗೆ ಇಷ್ಟು ಕಮಿಟ್ಮೆಂಟ್ಸ್ ಇದೆ ಅಂದರೆ ಆ ಕಮಿಟ್ಮೆಂಟ್ಸ್ಗೆ ದೇ ಹ್ಯಾವ್ ಟು ಡೂ ಸಮ್ ಸಾರ್ಟ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಇನ್ ಅದರ್ ಏರಿಯಾಸ್. ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ಫೇಲ್ಯೂರ್ ಅನ್ನೋದಿರಲ್ಲ. ಇನ್ನೊಂದು, ಬಿಸ್ನೆಸಸ್ ಅಂತ ಬ್ಯಾಕಪ್ ಏನಕ್ಕೆ ಅಂದರೆ, ಒಂದೇ ಥರ ಬಿಸ್ನೆಸ್ ಮಾಡ್ತಾಯಿದ್ರೆ ಅವ್ರಿಗೆ ರಿಸ್ಕ್ ಅನ್ನೋದಿರುತ್ತೆ. ಅದಕ್ಕೋಸ್ಕರ ಅವ್ರ ಹತ್ರ ಅನದರ್ ಮಲ್ಟಿಪಲ್ ಟೈಪ್ ಆಫ್ ಬಿಸ್ನೆಸ್ ಇದ್ದರೆ ಅದು ಅವ್ರಿಗೆ ಬ್ಯಾಕಪ್ ಇದ್ದಂಗೆ. ವೆಂಚರ್ ಟಾಕೀಸ್ ಅವರು ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಏನೇನು ಬೇಕು ಸ್ಟ್ರಾಟಜೀಸು ಮತ್ತು ಏನೇನು ಆ್ಯಕ್ಟಿವಿಟೀಸ್ ಇದೆ ಅದು ತುಂಬ ಯೂಸ್ಫುಲ್ ಆಗುತ್ತೆ ಸೊಸೈಟಿಗೆ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಅವ್ರ ಫ್ಯೂಚರಲ್ಲಿ ಏನೇ ಮಾಡೋ ಒಂದು ಸೆಷನ್ಗೂ ಕೂಡ ತುಂಬ ವ್ಯಾಲ್ಯೂ ಇರುತ್ತೆ, ಸೊಸೈಟಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.